ಕನ್ನಡದಲ್ಲಿ ಮಾತಾಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸಾಕಷ್ಟು ಅವರು ಇದು ನವೆಂಬರ್ ತಿಂಗಳದ್ ಮಾತ್ರ ಅಲ್ಲ, ಅದೇ ಸೀಮಿತವಾಗಿಲ್ಲ. ನಾವು ನವೆಂಬರ್ ತಿಂಗಳ ಕನ್ನಡಿಗರಲ್ಲ. ಅವರು ವ್ಯವಹರಿಸೋ ಭಾಷೆ ಅದೆಲ್ಲವೂ ಇಂಗ್ಲಿಷ್ ಆಗಿರೋದ್ರಿಂದ ಆದ್ರೂ ನಾನ್ ಕನ್ನಡದಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಸಾಕಷ್ಟು ಅವ್ರು ಮಾತಾಡ್ತಾರೆ. ಏನಾದ್ರೂ ತಪ್ಪಿದ್ದಲ್ಲಿ wherever I cannot speak in Kannada, I look at her and then she will translate. ಎಲ್ಲರಿಗೆ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಹೇಳಕ್ಕೆ ಫಸ್ಟ್ ಸೆಷನ್ ಥ್ಯಾಂಕ್ ಯು ಹೇಳಕ್ಕೆ ನೀವು ಪ್ರಾಕ್ಟೀಸ್ ಅಲ್ವಾ, ಕೆಲಸ ಮಾಡ್ತೀರಾ? ಇವತ್ತು ಮೂಡಿಲ್ಲ. ನಾವು Okay. Okay. How do you feel? ನನಗೆ ಹೇಗೆ ಅನಿಸುತ್ತೆ when you thanked people? How do you feel? Thank you ಹೇಳಿದಾಗ ಹೇಗೆ ಅನ್ಸುತ್ತೆ ಮನಸ್ಸಿಗೆ? ಖುಷಿ ಆಗುತ್ತೆ. Feel like okay, good. Second week ಒಂದು ಎಕ್ಸರ್ಸೈಸ್ I taught you ಅಲ್ವಾ, ಅದು ಹೆಸರು ಗೊತ್ತಾ? ಅವ್ರು ಒಂದು ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ರು 2 weeks back. Breathing, but ಅದು ಹೆಸರೇನು? Breath watch. Okay, breath watch. So ಈಗಲೇ we will practice that. Yeah, short, maybe half a minute we will practice that. 30 seconds. ಸೊ ನೇರವಾಗಿ ಕುಳಿತುಕೊಳ್ಳಿ. ಬೆನ್ನು ಮತ್ತೆ ಕತ್ತು ನೇರವಾಗಿ ಇರಬೇಕು. ಕಣ್ಣು ಮುಚ್ಚಿ and watch your breath. ಉಸಿರಾಟವನ್ನು ಗಮನಿಸಿ. ಬೇರೆ ಥಾಟ್ಸ್ ಬಂದ್ರೆ ಅವಾಯ್ಡ್ ಮಾಡಿ. Slowly open your eyes. You'll feel fresh, lighter. We learned alva 3-fold benefit. It improves the gray matter in the brain. It improves the gray matter in the brain. ನಮ್ಮ ಬ್ರೈನ್ ನಲ್ಲಿ ಇರುವಂತಹ ಒಂದು ಗ್ರೇ ಮ್ಯಾಟರ್ ನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಏನು ಅನ್ನೋದನ್ನ ಅವ್ರು ತಿಳಿಸ್ತಾರೆ. ಸೆಕೆಂಡ್ ಬೆನಿಫಿಟ್ ಅಮಿಗ್ಡಲಾ ಅಂತ ಇದೆ. ಅಮಿಗ್ಡಲಾಗಿ ಆಲ್ ಆರ್ ಆಂಗ್ಸೈಟಿ, ಫಿಯರ್, ವರಿ, ಎವ್ರಿಥಿಂಗ್ ಕಮ್ಸ್ ಫ್ರಮ್ ದೇರ್. ಇದು ಬ್ರೆತ್ ವಾಚ್ ಇಫ್ ಯು ಡೂ ರೆಗ್ಯುಲರ್ಲಿ ಮಾಡ್ತೀರಂತೆ ಅದು ಅಮಿಗ್ಡಲಾ ಸೈಜ್ ಶ್ರಿಂಕ್ ಆಗುತ್ತೆ. ಓಕೆ, ಅಂಡ್ ಥರ್ಡ್ ಬೆನಿಫಿಟ್ brain waves, theta waves ante, adu deep relaxation state. Adike some of you went off to sleep while doing a breath watch and you feel fresh, you feel lighter. Practice it every day. Ivattu body scan ante one exercise I will teach you. Is that okay? Body scan. So this exercise also we have to close our eyes. So kannu muchi relax ಮಾಡಿ. ಬೆನ್ನು ಮತ್ತೆ ಕತ್ತು ನೇರವಾಗಿ ಇರಬೇಕು. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. Take a deep breath. ಎಕ್ಸೇಲ್ ಫುಲ್ಲಿ, ಸಂಪೂರ್ಣವಾಗಿ ಬಿಡಬೇಕು. ನಾವು ನಿಮ್ಮ ತಲೆಯ ಕಡೆ ಗಮನವಿಡಿ. ಹಣೆಯ ಕಡೆಗೆ ಸಿರಿಸಿ. ಆದ್ಮೇಲೆ ಹುಬ್ಬುಗಳು ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ಕಣ್ಣುಗಳನ್ನು ಗಮನಿಸಿ.
ನಂತರ ಮೂಗು, ಕಿವಿ, ಕೆನ್ನೆ, ತುಟಿ ಗಮನಿಸಿ. ನಗಿ, ಸೊಂಟಕ್ಕೆ, ತೊಡೆಗಳಿಗೆ, ಪಾದಗಳಿಗೆ ಸರಿಸಿ. ಮತ್ತೆ ಹಿಂತಿರುಗಿ ತೊಡೆಗಳಿಗೆ, ಆದ್ಮೇಲೆ ಸೊಂಟಕ್ಕೆ, ಹೊಟ್ಟೆಗೆ, ಎದೆ, ಭುಜ, ಕತ್ತು, ಮುಖ ಸರಿಸಿ. ಉಸಿರಾಟವನ್ನು ಗಮನಿಸಿ. ಪೂರ್ತಿ ದೇಹವನ್ನು ಗಮನಿಸಿ. ಸ್ವಲ್ಪ ಹೊತ್ತು ಶಾಂತವಾಗಿ ಕುಳಿತುಕೊಳ್ಳಿ. ಈಗ ನಿಧಾನವಾಗಿ ಕಣ್ಣು ತೆಗೆದಿ. ಹೇಗೆ ಅನಿಸ್ತಾ ಇದೆ? ಭಾರಿ ಚೆನ್ನಾಗಿದೆ. ವೆರಿ ನೈಸ್. ಸೊ ಥ್ಯಾಂಕ್ ಯು ಹೇಳೋಕ್ಕೆ ಡೈಲಿ ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ ಬ್ರೆತ್ ವಾಚ್ ದಿನ ಮಾಡಿ. ಬೇಕಂದ್ರೆ ಯು ಕ್ಯಾನ್ ಡೂ ಇಟ್ more times in a day. You feel stressed or anxious, then many times a day. Body scan ವಾರಕ್ಕೆ ಒಂದು ಸರಿ ಮಾಡಿ, ಅದು ಸಾಕು. ಮಾಡ್ತೀರಲ್ವಾ? ಓಕೆ. ಆರೋಗ್ಯವಾಗಿರಿ, ಸಂತೋಷವಾಗಿ. I hope the Kannada was okay. Thank you. ಥ್ಯಾಂಕ್ ಯು ಡಾಕ್ಟರ್. ಬಹಳ ಧನ್ಯವಾದಗಳು. ಪ್ರಯತ್ನ ಮಾಡಿದ್ದಾರೆ ಅವರು ಕನ್ನಡದಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡೋಕೆ ಅಥವಾ ಕನ್ನಡದಲ್ಲಿ ಮಾತಾಡೋಕೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಚಪ್ಪಾಳೆ ಅವರನ್ನ Sharon, thank you through the claps for all the efforts that you Thank you so much. Thank you.